ಭಾರತ ಪಾಕಿಸ್ತಾನ ನಡುವಣ ಯುದ್ಧ ಸನ್ನಿವೇಶ ಅಥವಾ ಯುದ್ಧದ ಸ್ಥಿತಿ ನಿರ್ಮಾಣ ಆಗಿ ಈಗಾಗಲೇ ಸಾಕಷ್ಟು ದಿನಗಳಾಯಿತು. ಭಾರತ ತುಂಬ ತಾಳ್ಮೆಯಿಂದ ಕಾಯ್ತಾ ಇದೆ. ಆದರೆ ಸಮರಾಭ್ಯಾಸಗಳನ್ನು ನಿಲ್ಲಿಸ್ತಾ ಇಲ್ಲ. ಎಲ್ಲ ಕಡೆಯಲ್ಲೂ ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ಎಲ್ಲ ತಯಾರಿಗಳಾಗ್ತಾ ಇದೆ. ಒಂದು ಕಡೆ ನೌಕೆಯಿಂದ, ಒಂದೊಂದು ಕಡೆ ಏರ್ಫೋರ್ಸಿಂದ, ಎಲ್ಲ ಕಡೆ ಒಂದು ಫೋಟೋ 3 ಸಂದೇಶವನ್ನು ನೀಡಿದೆ ನೌಕಾಸೇನೆ. ಈಗ ಒಂದು ಫೋಟೋ ರಿಲೀಸ್ ಮಾಡಿಬಿಟ್ಟು ಯುದ್ಧ ನೌಕೆ, ವಾಯುಸೇನೆ, ಹೆಲಿಕಾಪ್ಟರ್, ಸಬ್ಮರೀನ್ ಇರುವಂತಹ ಒಂದು ಫೋಟೋವನ್ನು ಬಿಡುಗಡೆ ಮಾಡಿದೆ. ಪಾಕ್ಗೆ ಯುದ್ಧಕ್ಕೆ ಸಿದ್ಧ ಎನ್ನುವ ಸಂದೇಶವನ್ನು ರವಾನಿಸಿದೆ ನೌಕಾಸೇನೆ. ಈಗಾಗಲೇ ವಿಡಿಯೋಗಳನ್ನು ಕೂಡ ನೌಕಾಸೇನೆ ರಿಲೀಸ್ ಮಾಡಿತ್ತು ಈ ಹಿಂದೆ. ಎರಡು ಇದನ್ನು ಯಾವ ಸಮುದ್ರವೂ ನಮಗೆ ದೊಡ್ಡದಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿತ್ತು. ಈಗ ನೋಡಿ, ಈ ಫೋಟೋ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ವಾಯುಸೇನೆಯ ಹೆಲಿಕಾಪ್ಟರ್, ನೌಕಾಪಡೆ ಮತ್ತು ಜಲಾಂತರ್ಗಾಮಿ ಎಲ್ಲವನ್ನು ತೆಗೆದು ನಮ್ಮ ತಾಕತ್ತು ಏನು, ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ತೋರಿಸ್ತಾ ಇರುತ್ತೆ. ಅಂದರೆ ಬ್ಯಾಕಪ್ ಕೊಡುವಂತಹ ಕೆಲಸವನ್ನು, ಯುದ್ಧ ಸ್ಥಿತಿ ನಿರ್ಮಾಣ ಆದರೆ ಈ ವಿಮಾನಗಳು ತುಂಬ ಚೆನ್ನಾಗಿ ಮಾಡುತ್ತವೆ. INS ವಿಕ್ರಾಂತ್ 50 ರಫೇಲ್ ಯುದ್ಧ ವಿಮಾನಗಳು ನಿಲ್ಬೋದು ಅಲ್ಲಿ ಏಕಕಾಲಕ್ಕೆ. ಅಷ್ಟು ಶಕ್ತಿಶಾಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಗುಜರಾತ್ ಹತ್ರ ಬೀಡು ಬಿಟ್ಟಿದೆ. ಅದು ರನ್ವೇ ಎಲ್ಲನೂ ಇದೆ, ಎಲ್ಲ ಇದೆ. ಹೌದು, ಮಲ್ಟಿಪರ್ಪಸ್. ಸೊ ಹಾಗಾಗಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಪಾಕಿಸ್ತಾನಕ್ಕೆ ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತು. ನಮಗಿಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಹತ್ರ ಲಿಸ್ಟೇ ಇದೆ, ನಮ್ಮ ಹತ್ರ ಏನೇನಿದೆ ಅಂದ್ಬಿಟ್ಟು ಬರೆದಿಟ್ಕೊಂಡು ಕೂತಿದ್ದಾರೆ. ಅದಕ್ಕೆ ಎಲ್ಲ ದೇಶಕ್ಕೂ ಹೋಗ್ತಿರೋದು ಯುದ್ಧ ನಿಲ್ಲಿಸಿ, ಯುದ್ಧ ನಿಲ್ಲಿಸಿ, ಯುದ್ಧ ನಿಲ್ಲಿಸಿ ಅಂತ. ನಮ್ಮ ಹೊಡೆತವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಅವರಿಗೆ ಇಲ್ಲ.